ಪೋಲೋ ಮೂವೀಸ್ನ ಅಡಿಯಲ್ಲಿ ಪ್ರವೀಣ್ ಕುಮಾರ್ ಪೋಲಾ ಮೂವೀಸ್ನ ಅಡಿಯಲ್ಲಿ ಪ್ರವೀಣ್ ಕುಮಾರ್ ಅವರ ಒಂದು ನಿರ್ಮಾಪಕರ ಸಹಕಾರದೊಂದಿಗೆ ಇವತ್ತು ಶಿಖಂಡಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆಯಾಗಿರುವಂಥ ಈ ಶುಭ ಸಂದರ್ಭದಲ್ಲಿ ಮಾನ್ಯ ನಿರ್ಮಾಪಕರಾದಂಥ ಪ್ರವೀಣ್ ಕುಮಾರ್ ಅವರಿಗೆ ವಿಶೇಷವಾಗಿ ನಿರ್ದೇಶನವನ್ನು ಮಾಡಿ ಬಹುಶಃ ಅತ್ಯದ್ಭುತವಾದಂಥ ರೀತಿಯಲ್ಲಿ ಇವತ್ತು ಟ್ರೈಲರ್ ಬಿಡುಗಡೆಗೆ ಸಹಕಾರ ನೀಡಿರುವಂಥ ಶ್ರೀಯುತ ಗುರುಮೂರ್ತಿ ಅವರಿಗೆ, ಅದೇ ರೀತಿ ನಾಯಕ ನಟನಾಗಿ ಇಲ್ಲಿ ನಟಿಸಿರುವಂಥ ನಮ್ಮ ಯುವರಾಜ್ ಗೌಡ ಅವರಿಗೆ, ನಾಯಕ ನಟಿಯಾಗಿ ನಟಿಸಿರುವಂಥ ಖ್ಯಾತಿ ಅವರಿಗೆ, ಅದೇ ರೀತಿ ಎಲ್ಲ ವಿಶೇಷವಾಗಿ ನಟಿಸಿರುವಂಥ ಚಲನಚಿತ್ರ ನಟಿಯರಿಗೆ, ನಟರುಗಳಿಗೆ, ಸಂಗೀತ ನಿರ್ದೇಶಕರುಗಳಿಗೆ ಮತ್ತು ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಈ ಒಂದು ಸಿನಿಮಾದಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಸರ್ವರಿಗೂ ಕೂಡ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತು ಪ್ರವೀಣ್ ಕುಮಾರ್ ಅವರು ಇಂಥ ಯುವ ನಟಿಯರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಗುರುಮೂರ್ತಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ನಂಗೆ ತುಂಬ ಅವ್ರನ್ನ ಮಾತು ಕೇಳಬೇಕು ಅನ್ನಿಸ್ತಿತ್ತು. ಏಕೆಂದರೆ ನಿರ್ದೇಶಕರ ಪಾತ್ರ ಬಹುಮುಖ್ಯವಾಗಿರ್ತದೆ. ಏಕೆಂದರೆ ತುಂಬ ಶ್ರಮಪಟ್ಟು ಇಂಡಸ್ಟ್ರೀಸ್ನಲ್ಲಿ ಇದು 2ನೇ ಚಿತ್ರವನ್ನು ನಿರ್ದೇಶಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಿಳಿಸಿ, ಏಕೆಂದರೆ ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶಕತ್ವದಲ್ಲಿ ಇನ್ನೂ ಹಲವಾರು ಚಲನಚಿತ್ರಗಳು ತೆರೆಗೆ ಬರುವಂಥದಕ್ಕೆ ಅವಕಾಶ ಆಗಲಿ ಅಂತ ನಾನು ವಿಶೇಷವಾಗಿ ಶುಭವನ್ನು ಕೋರಿ, ಇವತ್ತು ನಾನು ಈ ವೇದಿಕೆಗೆ ಬರ್ತಕ್ಕಂಥದ್ದಕ್ಕೆ ಪ್ರಮುಖ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಪ್ರಮುಖ ಕಾರಣ ನಾಯಕ ನಟ ನಮ್ಮ ಯುವರಾಜ್ ಗೌಡ ಅವರ ತಾಯಿಯ ಒಂದು ಕೋರಿಕೆ. ಏಕೆಂದರೆ ಅವ್ರ ತಂದೆ ಇಲ್ಲ, ಬಹುಶಃ ಅವರ ತಾಯಿಯ ಅಪೇಕ್ಷೆ ಮಗ ಚಲನಚಿತ್ರ ನಟನಾಗಬೇಕು ಎಂಬತಕ್ಕಂಥ ಒಂದು ಅಪೇಕ್ಷೆ ಪ್ರವೀಣ್ ಕುಮಾರ್ ಅವರ ಒಂದು ಸಹಕಾರದೊಂದಿಗೆ ಇದು ಈಡೇರಿದೆ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಇವತ್ತು ಕನ್ನಡ ಇಂಡಸ್ಟ್ರೀಸ್ ಕಡೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ನಾವು ಇರ್ತಕ್ಕಂಥ ಪ್ರೇಕ್ಷಕರಾಗಲಿ ಕಲಾಭಿಮಾನಿಗಳಾಗಲಿ ನಾವು ಚಲನಚಿತ್ರದ ಟೀಮ್ಗೆ ಏನು ಗಿಫ್ಟ್ ಕೊಡ್ಬೋದಪ್ಪ ಅಂದರೆ, ನಾವು ಚಲನಚಿತ್ರ ನೋಡುವ ಹವ್ಯಾಸವನ್ನು ಕಡ್ಡಾಯವಾಗಿ ಬೆಳೆಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾಯಿದ್ದೆ. ಇತ್ತೀಚಿನ ಪೈಪೋಟಿಯ ಈ ಫಿಲಮ್ ಇಂಡಸ್ಟ್ರೀಸ್ನಲ್ಲಿ ನಾವು ಇಂಥ ಚಲನಚಿತ್ರದ ಒಂದು ಟೀಮ್ಗೆ ಸಹಕಾರವನ್ನು ನೀಡುವಂಥದ್ದು ಕೂಡ ನಮ್ಮೆಲ್ಲರ ಒಂದು ಜವಾಬ್ದಾರಿ. ಇವತ್ತು ಥಿಯೇಟ್ರುಗಳಲ್ಲಿ ಸಿನಿಮಾನೇ ನೋಡೋರೇ ಕಡಿಮೆ ಆಗ್ತಾ ಇದ್ದಾರೆ. ಅದು ದುರ್ದೈವ ಅಂತ ನಾನು ಭಾವಿಸಿದೆ. ನಾವು ಏನೇ ಒಂದು ಟಿ ವಿನಲ್ಲಿ ನೋಡ್ಬೋದು, ಮತ್ತೊಂದು ನೋಡ್ಬೋದು, ಆದರೆ ಥಿಯೇಟ್ರ್ನಲ್ಲಿ ನೋಡ್ದಂಗೆ ಆಗಲ್ಲ, ಖಂಡಿತ ಹೋಲಿಕೆ ಮಾಡಲಿಕ್ಕಾಗಲ್ಲ. ಎಲ್ಲರೂ ಕೂಡ ಥಿಯೇಟ್ರ್ನಲ್ಲೇ ಹೋಗಿ ಸಿನಿಮಾವನ್ನು ನೋಡುವಂಥ ಒಂದು ಇದನ್ನು ಪ್ರತೀತಿಯನ್ನು ಬೆಳೆಸ್ಕೋಬೇಕು ಅಂತ ನಾನು ವಿನಂತಿ ಕೂಡ ಈ ಸಂದರ್ಭದಲ್ಲಿ ಮಾಡಿ, ಇವತ್ತು ಮಂಗಳಮುಖಿಯರಿಗೆ ಸಂಬಂಧಿಸಿದ ಆಧಾರಿತವಾದಂಥ ಚಲನಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಇವತ್ತು ಟ್ರೇಲರ್ ಬಿಡುಗಡೆಯಾಗಿದೆ. ಆ ಟ್ರೇಲರ್ನಲ್ಲೇ ಎಲ್ಲನೂ ಕೂಡ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಇನ್ನೂ ಕೂಡ ಮುಂದಿನ ಸಿನಿಮಾದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬ ಅತ್ಯದ್ಭುತವಾದಂಥ ರೀತಿಯಲ್ಲಿ ಹಾಡುಗಾರಿಕೆಯಿಂದ ಇರ್ಬೋದು, ಆ್ಯಕ್ಟಿಂಗ್ ಪ್ರವೀಣ್ ಕುಮಾರ್ ಅವರ ಆ್ಯಕ್ಟಿಂಗು ಕೂಡ ತುಂಬ ನನಗೆ ಅದ್ಭುತವಾಗಿ ಕಾಣ್ತು ಅಂತ ನಾನು ಭಾವಿಸಿದ್ದೇನೆ. ಅದು ನಾಯಕ ನಟಿಯವರು ಇನ್ನಿತರ ನಟಿಯರ ಒಂದು ಎಲ್ಲ ಆ ಒಂದು ಟ್ರೈಲರ್ನಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದೀರಿ. ತುಂಬ ಸ್ವಾಗತ. ನಾವು ಕೂಡ ಚಿಕ್ಕಂದಿನಲ್ಲಿ ಸಾಮಾನ್ಯವಾಗಿ ನಮ್ಮದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಪ್ರಾಪಂಚಿಕ ಸತ್ಯಾಸತ್ಯತೆಯನ್ನು ಎತ್ತಿಡಿದಂಥ ತ್ಯಾಗಮೂರ್ತಿಯಾದಂಥ ಭಗವಾನ್ ಬಾಹುಬಲಿಯ ಪುಣ್ಯಕ್ಷೇತ್ರದಲ್ಲಿ 3ನೇ ಬಾರಿ ಶಾಸಕನಾಗಿ ಬಂದು ನಿಂತಿರ್ತಕ್ಕಂಥದ್ದು. ನಾವು ಹಿಂದೆ ಸಾಮಾನ್ಯವಾಗಿ ನಮ್ಮ ಹಳ್ಳಿಯಿಂದ ಚನ್ನರಾಯಪಟ್ಟಣಕ್ಕೆ ಗಣೇಶನ ಉತ್ಸವಕ್ಕೆ ಹೋಗೋ, ಅಲ್ಲಿ ಲಕ್ಷ್ಮೀ ಥಿಯೇಟ್ರ್ ಅಂತ ಇತ್ತು. ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಮಯೂರ ಫಿಲಮ್ ಗ್ಯಾರಂಟಿ. ನಮಗೆ ಹಿಂದಿನ ಸೀಟ್ ಸಿಗ್ತಿತ್ತಿಲ್ಲ, ಮುಂದಿನ ಸೀಟ್ ಹೋಗ್ಬಿಟ್ಟು ಕುಂತ್ಕೊಂಡ್ಬಿಡೋ. ಯಾಕೆಂದರೆ ಮೊದಲೇ ಸಿನಿಮಾ ನೋಡೋ ಒಂದಿದು. ನಾನು ಆ್ಯಕ್ಚುಲಿ ನಾನು SSLC ಮ್ಯಾಥಮೆಟಿಕ್ಸ್ ನಾಳೆ ಎಕ್ಸಾಮ್ ಇತ್ತು. ನಾನು ಚಳ್ಳಕೆರೆನಲ್ಲಿ ಓದಿದ್ದು ನಮ್ಮ ಸಿಸ್ಟರ್ ಮನೆಯಲ್ಲಿ. ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ಕನಸಿನಲ್ಲೂ ಕೂಡ ಮಾಡಿವೆ, ಡಿಸ್ಟಿಂಕ್ಷನಲ್ಲಿ ಪಾಸ್ SSLC. ಆದರೆ ನಾಳೆ ಮ್ಯಾಥಮೆಟಿಕ್ಸು ಹಿಂದಿನ ದಿವಸ ರಾಮಕೃಷ್ಣ ಥಿಯೇಟ್ರ್ ಅಂತ ಚಳ್ಳಕೆರೆ ಚಿತ್ರದುರ್ಗ ನಸೀಬ್ ಫಿಲಮ್ಗೆ ಹೋಗಿದ್ದೆ. ನಸೀಬ್ ಸಿನಿಮಾ ನೋಡಿದೆ. ಮೊದಲಿಂದನೂ ಕೂಡ ಕನ್ನಡ, ಅದರಲ್ಲೂ ವಿಶೇಷವಾಗಿ ಕನ್ನಡದ ಚಲನಚಿತ್ರಗಳನ್ನು ಮೊದಲಿಂದನೂ ಕೂಡ ನೋಡಿದ್ದೀವಿ. ಫ್ರೀ ಆಗಿರೋ ಟೈಮ್ನಲ್ಲಿ ಒಂದೊಂದು ದಿವಸ ಒಂದು 2-3 ಸಿನಿಮಾಗಳನ್ನ ನೋಡಿರ್ತಕ್ಕಂಥದ್ದು ಕೂಡ ದಿನಗಳನ್ನು ನಾವು ನೋಡಿದ್ದೇವೆ. ಏಕೆಂದರೆ ಯಾರು ಸಾಹಿತ್ಯಾಸಕ್ತರಾಗ್ತಾರೋ, ಯಾರು ಕಲಾಸಕ್ತರಾಗ್ತಾರೋ BP ಶುಗರು ದೂರ ಇರ್ತದೆ. ನನಗೆ ತಿಳಿದಿರೋ ಹಾಗೆ ಅಲ್ಲ, ನನ್ನ ಇದು ಸ್ವಲ್ಪ ಒಳ್ಳೆಯ ಮನಸ್ಸು ಬರುತ್ತೆ, ಒಳ್ಳೆಯ ಭಾವನೆಗಳು ಮೂಡುತ್ತದೆ. ಅದರಿಂದ ಇದನ್ನು ಬೆಳೆಸ್ಕೋಬೇಕು. ಏಕೆಂದರೆ ಹಣ ಅಧಿಕಾರ ಬರುತ್ತೆ ಹೋಗುತ್ತೆ,
ಅವೆಲ್ಲ ಆಗುತ್ತೆ. ಇಂಥವೆಲ್ಲನೂ ಕೂಡ ಹವ್ಯಾಸಗಳನ್ನು ಬೆಳೆಸ್ಕೊಂಡಾಗ ಮನಸ್ಸಿನಲ್ಲೂ ಕೂಡ ಒಳ್ಳೊಳ್ಳೆಯ ಆಲೋಚನೆಗಳು ನಮಗೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಏನು ಮೇ 15ನೇ ತಾರೀಕು ಎಲ್ಲ ಥಿಯೇಟ್ರ್ಗಳಲ್ಲಿ ಈ ಒಂದು ಬಿಡುಗಡೆ ಆಗ್ತಿರುವಂಥ ಶುಭ ಸಂದರ್ಭದಲ್ಲಿ ಈ ಒಂದು ಶಿಖಂಡಿ ಚಲನಚಿತ್ರ ಉತ್ತಮ ತೆರೆಯನ್ನು ಕಾಣಲಿ, ಲಕ್ಷಾಂತರ ಜನರು ಇದನ್ನು ನೋಡಿ ಸಂತೋಷಪಟ್ಟು ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಪ್ರೋತ್ಸಾಹಿಸಲಿ ಅಂತ ನಾನು ಶುಭ ಹಾರೈಕೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.